ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಗಮನಕ್ಕೆ ಡಿಫೆನ್ಸ್ ಪಿಂಚಣಿಗೆ ಅರ್ಜಿ ಸಲ್ಲಿಸಲು ಈ ದಾಖಲೆಗಳು ಕಡ್ಡಾಯ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ 1/4/2006 ಪೂರ್ವದ ನೇಮಕಾತಿ ಅಧಿಸೂಚನೆಗಳ ಮೂಲಕ ಆಯ್ಕೆಗೊಂಡ ಆ ದಿನಾಂಕದ ನಂತರ ರಾಜ್ಯ ಸರ್ಕಾರಿ ಸೇವೆಗೆ ಸೇರ್ಪಡೆಗೊಂಡ ನೌಕರರನ್ನು ಹಿಂದಿನ ಡಿಫೆನ್ಸ್ ಪಿಂಚಣಿ ಯೋಜನೆಗೆ ಒಳಪಡಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಡಿಫೆನ್ಸ್ ಪಿಂಚಣಿ ಅರ್ಜಿ ಸಲ್ಲಿಸುವುದರ ವಿವರಗಳು: ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀ ಅಥವಾ ಶ್ರೀಮತಿ ಅವರು ದಿನಾಂಕ ರಂದು ಪ್ರಥಮ ಬಾರಿ ಹುದ್ದೆಗೆ ಇಲಾಖೆಯಲ್ಲಿ ಸರ್ಕಾರಿ ಸೇವೆಗೆ ವರದಿ ಮಾಡಿಕೊಂಡಿದ್ದರು. ಈ ಹುದ್ದೆಗೆ ನೇಮಕಾತಿ ಅಧಿಸೂಚನೆಯ ಪ್ರಕಟಣೆ ದಿನಾಂಕ ರಂದು ಹೊರಡಿಸಲಾಗಿತ್ತು. ಉಲ್ಲೇಖಿತ ಆದೇಶಾನ್ವಯ ಹಿಂದಿನ ಡಿಫೆನ್ಸ್ ಪಿಂಚಣಿ ಯೋಜನೆಯ ವ್ಯಾಪ್ತಿಗೆ ಒಳಪಡಲು ಅರ್ಹರಾಗಿರುವುದರಿಂದ ಹಿಂದಿನ ಡಿಫೆನ್ಸ್ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅಗತ್ಯವಿರುವ ಕಡ್ಡಾಯ ದಾಖಲಾತಿಗಳು: ಹುದ್ದೆಗಳ ಭರ್ತಿಗಾಗಿ ಪ್ರಕಟಿಸಲಾದ ನೇಮಕಾತಿ ಅಧಿಸೂಚನೆಯ ಪ್ರತಿಗಳು, ಸಂಬಂಧಪಟ್ಟ ಆಯ್ಕೆ ಪಟ್ಟಿಯ ಪ್ರತಿಗಳು, ನೇಮಕಾತಿ ಆದೇಶದ ಪ್ರತಿಗಳು, ನೇಮಕಾತಿಯ ನಂತರ ಇಲಾಖೆ ಬದಲಾವಣೆಗಳು ನಡೆದಿದೆಯೇ ಎಂಬ ವಿವರಗಳು, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಕಚೇರಿ ಇಲಾಖೆಯ ವಿಳಾಸ, KG-ID ಸಂಖ್ಯೆ, NPS ಪ್ರ್ಯಾನ್ ಸಂಖ್ಯೆ, ಪ್ರಸ್ತುತ ವೇತನ ಚೀಟಿ. ವಿಶೇಷ ಸೂಚನೆಗಳು: ನೀವು ಅರ್ಜಿ ಸಲ್ಲಿಸುವ ಮುನ್ನ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಿಖರ ಮಾಹಿತಿಗಳನ್ನು ತುಂಬಿದ್ದರೆ ಬೇಗನೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಅರ್ಜಿಯೊಂದಿಗೆ ನೀಡುವ ಎಲ್ಲ ದಾಖಲೆಗಳು ನಕಲು ಮತ್ತು ಸ್ವಯಂ ದೃಢೀಕರಣ ಮಾಡಬೇಕು. ಅರ್ಜಿ ಸಲ್ಲಿಸುವಾಗ ಯಾವುದೇ ತಪ್ಪುಗಳಿರುವುದರಿಂದ ತಕ್ಷಣವೇ ಸರಿಪಡಿಸಿ, ಕಾರಣ ಇದು ನಿಮ್ಮ ಪಿಂಚಣಿ ಪ್ರಕ್ರಿಯೆಗೆ ಮುಖ್ಯವಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ: ಅರ್ಜಿಯನ್ನು ಸಂಬಂಧಿಸಿದ ಇಲಾಖೆಯ ಮೂಲಕ ಸಲ್ಲಿಸಲು ನಿಮ್ಮ ಎಲ್ಲ ಕಡ್ಡಾಯ ದಾಖಲೆಗಳನ್ನು ಸೇರಿಸಿ ನಿಖರವಾಗಿ ತುಂಬಿದ ಅರ್ಜಿ ನಮೂನೆಯನ್ನು ಸಲ್ಲಿಸಬೇಕು. ನೀವು ಸಲ್ಲಿಸುವ ಎಲ್ಲ ಮಾಹಿತಿ ನಿಖರವಾಗಿದ್ದು ಯಾವುದೇ ಪ್ರಮಾಣಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ತಿದ್ದುಪಡಿಗೆ ಮಾಹಿತಿ: ಅರ್ಜಿಯನ್ನು ಸಲ್ಲಿಸಿದ ನಂತರ ಸಂಬಂಧಿಸಿದ ಇಲಾಖೆಯಿಂದ ನಿಮಗೆ ಮಾಹಿತಿ ದೊರೆತ ಮೇಲೆ ನೀವು ಪ್ರಗತಿ ಸ್ಥಿತಿಯ ಬಗ್ಗೆ ವಿವರಗಳನ್ನು ತಿಳಿಯಬಹುದು. ಅರ್ಜಿ ಪ್ರಕ್ರಿಯೆಗಾಗಿ ಯಾವುದೇ ದೀರ್ಘವಿಲ್ಲ, ಆದ್ದರಿಂದ ಅರ್ಜಿಯನ್ನು ಬೇಗನೆ ಸಲ್ಲಿಸಿ. ನಿಮ್ಮ ಅರ್ಜಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಪಿಂಚಣಿ ಸೌಲಭ್ಯ ಕುರಿತು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು. ಈ ಎಲ್ಲ ವಿವರಗಳನ್ನು ಗಮನದಲ್ಲಿಟ್ಟು ಅರ್ಜಿಯನ್ನು ಸಲ್ಲಿಸಲು ತಕ್ಷಣವೇ ಮುಂದಾಗಿರಿ. ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.